ಚಲೋ ಆತು. ಮ್ಯಾಳ್ಗಿ ಮ್ಯಾಗ ನಾನು ನಿಂತಿದ್ದ, ಬಸಪ್ಪ ಬರಾಕತ್ತಾನ ನೋಡ. ನಿನ್ನೆ ಹಂಗಾರ ನಾ ಫೋನ್ ಹಚ್ಚಿದಾಗ ಅಲ್ಲೇ ದೋಸ್ತನ ಮುಂದೆ ಇದನ್ನ ಕಾಣ್ತತಿವ. ಆದ್ರೆ ನಾ ಭಾಳ ಮಂದಿಗೆ ಫೋನ್ ಹಚ್ಚಿ ವಿಚಾರಿಸೀನಿ, ಇವ ಯಾವ ದೋಸ್ತರ ಕಡೆ ಇದ್ರ ಏನ. ಆಗ್ಲಿ ತಡಿ, ಏನು ಮಾಡಲಿ ಮಾಡ್ತಂತರಿ. ಭಾಗ್ಯ 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 ಸಾಯ್ತೀನಿ. ಅಯ್ಯೋ ಶಿವನ, ಇದೇನ ಯವ್ವ? ಏನ್ ಒಂದ್ರಿಂದ ಒಂದ್ ನನಗೆ ಕಾಡಕತ್ತಾವ ಯವ್ವ. ಅಯ್ಯೋ ದೇವ್ರೇ ಯವ್ವ, ಏನಾತೇವನ? ರೀ ಏನಾತ್ರಿ? ಲಗುನ್ ಬರ್ರಿ ದವಾಖಾನಿಗೆ ಹೋಗುನು. ಈಗ ನಾ ಗಂಗವ್ವ ಕರಿಯವ್ವ, ನಿನ್ ಗಂಡನ ಕರಿಯವ್ವ ಊಟ ಅರ್ಜೆಂಟ್. ಬೇಡ ಬೇಡ, ನಾನು ಸಾಯ್ತೀನಿ. ನಮ್ಮ ಬಸಪ್ಪ ಬರಲಿಲ್ಲ, ನಾನು ನನ್ನ ಮೊಮ್ಮಗನ ನೋಡೋದಿಲ್ಲ, ಹಂಗ ಸಾಯ್ತೀನಿ. ನಾನೇನು ಹೇಳಬಾರ್ದು ಹೇಳಿದೆ, ಎರಡನೇ ಲಗ್ನ ಮಾಡ್ಕೊ, ಒಂದು ಕೂಸಾಗ್ಲಿ ಅಂತ ಹೇಳಿದೆ. ಇವನ ಸೀಮೆಗಲದ ಹೆಂಡತಿ ಕಂಡನ, ತಂದೆ ತಾಯಿ ಕಿಮ್ಮತ್ತಿಲ್ದಂಗೆ ಹೋದ. ಅಯ್ಯೋ ರೀ ಏನಾದ್ರಿ? ಅಯ್ಯೋ ಏನಾತೇವ ದೇವ್ರೆ, ನನ್ನ ಕೈ ಬಿಡ್ಬೇಡ ಯಪ್ಪ. ಬಸಪ್ಪ ಬಂದೇನ ನನ್ನ ಮಗನ? ಯವ್ವ ಎಲ್ಲೋಗಿದ್ದೆ ಯವ್ವ? ನಿಮ್ಮ ಅಪ್ಪನ ಗತಿ ನೋಡ್ಲಾ ಇಲ್ಲಿ ಯವ್ವ. ನಮ್ಮ ಹೊಟ್ಟಿ ಯಾಕೆ ಗುರುಸ್ತಿಲ್ಲ? ಎಲ್ಲ ನಮ್ಮನ್ನು ಬಿಟ್ಟು ಹೋಗಕ್ಕಿಂತ ಮುಂಚೆ ಒಂದೀಟು ಯೋಚನೆ ಮಾಡ್ಲಿಲ್ಲಲ್ಲ. ಹಣತದಿ ತಾಯಿನ ಬಿಟ್ಟು ಹೋಗಕ್ಕೆ ಮನಸ್ಸರ ಹೆಂಗ್ ಬಂತು ಯಪ್ಪ ನಿನಗ? ಅಯ್ಯೋ ಯವ್ವ, ಉಸಲ್ ತಗೊಳಕತ್ತಲ್ಲ, ಗುಂತಿಗಿಲ್ಲ, ಚಕಡಿ ತೆಗಿಲ್ಲ, ದವಾಖಾನೆ ಕರ್ಕೊಂಡು ಹೋಗೋನು. ಬಸಪ್ಪ ಬಂದಿ ಜೀವ ವಾಪಸ್ ಬಂದಂಗಾತು. ಇನ್ಯಾವ ದವಾಖಾನೆ ಬೇಡ ನನಗೆ, ನನ್ನ ಮಗ ಬಂದಲ್ಲ ಅಷ್ಟೇ ಸಾಕು. ಬೇಡ ಬೇಡ, ಯಾವ ದವಾಖಾನೆ ಬೇಡ. ನೀನು ನೀನು ಹೆಂಡತಿ ಜೊತೆಗೆ ಚಂದಿರಪ್ಪ. ನಮ್ದೇನು ಇವತ್ತಲ್ಲ ನಾಳೆ ಸತ್ತು ಹೋಗೋರು. ಹೆಂಗೆ ಸತ್ರು ಏನಾಗಬೇಕಾಗೈತಿ? ಹಂಗ್ಯಾಕೆ ಮಾತಾಡ್ತೀಪ್ಪ? ಏನಾಗೋದಿಲ್ಲಪ್ಪ. ಏನಾಯ್ತು ಒಮ್ಮಿಂದ ಮಗ ನಿನಗೆ? ಯಪ್ಪ ನೀನು ಹೋದಾಗಿಂದ ಆಗ್ಲಿ ರಾತ್ರಿ ನಾವಿಬ್ರು ಅದನ್ನ ಯೋಚನೆ ಮಾಡಾಕತ್ತೇವಲ್ಲ. ಚಿಂತೆ ಮಾಡಿ 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 ಆಕಾರಕ್ಕೆ ಬಂದೇವು ನಾವು. ನಿಮ್ಮ ಅಪ್ಪಗೆ ಮೊಮ್ಮಕ್ಕಳು ನೋಡು ಆಸೆ, ನೀನು ನೋಡಿದ್ರೆ ಲಗ್ನ ಮಾಡ್ಕೊಳಕ್ ಒಲ್ಲೆ ಅಂತಿ. ನಾನಿಬ್ಬರು ನಡಕ್ ಸಾಯಕತ್ತೇನೆ ಯವ್ವ. ನಾನು ಎಲ್ಲರ ಏನಾರ ಮಾಡ್ಕೊಂಡು ಸತ್ತು ಹೋಗ್ತಾನೆ. ನೆಮ್ಮದಿಯಾಗಿರ್ರಿ ನೀವ. ಯವ್ವ ಯಾಕೆ ಹಂಗೆ ಮಾತಾಡ್ತಿ? ಅಣ್ಣ ಅಪ್ಪ ಏನ್ ಕೇಳ್ಬಾರ್ದು ಕೇಳಿನ. ನೀ ಏನ್ ಬಿಡಣ್ಣ, ನಿನ್ನ ನಮ್ಮಪ್ಪಗೆ ಏನಾರ ಆತಂದ್ರೆ ಏನ್ ಮಾಡ್ಲಾನ? ಸರ್ ಸುಮ್ಕಿರ. ನನಗೇನಿಲ್ಲ ನಾ ಅಪ್ಪನ ಮ್ಯಾಗ ಪ್ರೀತಿ. ನೀನೋ ಒಬ್ಬಕ್ಕೆ ಅಪ್ಪನ ಕಂಡಕ್ಕೆ, ನನಗಿಲ್ಲ ನಮ್ಮ ಅಪ್ಪನ ಮ್ಯಾಗ ಪ್ರೀತಿ. ಯಪ್ಪ ನೀ ಹಿಂಗೆ ಮಾಡಕತ್ರಿ ಹೆಂಗಪ್ಪ? ಏನು ಮನ್ಸಿಗೆ ಚಿಂತೆ ಹಚ್ಕೊಂಡಿಪ್ಪ? ಏನಿಲ್ಲಪ್ಪ. ದೇವ್ರೇ ಶಿವ, ಅಪ್ಪ ಕರ್ಕೊಂಬಿಡಪ್ಪ ನನ್ನ. ಮೊಮ್ಮಕ್ಕಳು ನೋಡ್ಬೇಕನ್ನ ಆಸೆ ನಂದು ಈಡೇರ್ಲಿಲ್ಲ. ನಿನ್ ಕಾಲ್ ಬೀಳ್ತೇನೆ ಬಸಪ್ಪ, ತಾಯಿ ಆದ್ರೂ ಅಡ್ಡಿ ಇಲ್ಲಪ್ಪ. ನಿನ್ ಕಾಲ್ ಬೀಳ್ತೇನೆ, ಮಾಡ್ಕೊಂಡ್ಬಿಡ್ಲಾ ಇನ್ನೊಂದು ಲಗ್ನನ? ಯವ್ವ ನಾವು ಅಲ್ಲಿ ಅಂತ ಹೇಳಾಕ ಬಂದೆ, ನೋಡಿದ್ರೆ ಇಲ್ಲಿ ಇಂಥ ಪರಿಸ್ಥಿತಿ ಆಗೈತಲ್ವೇ? ನೋಡು, ಇಷ್ಟೊತ್ತು ಬರೀ ನಾನು ನಿನ್ನ ತಾಯಿ ಆಗಿ ಕೇಳೀನಪ್ಪ. ಈಗ ನಾನು ನನ್ನ ಗಂಡನ ಹೆಂಡತಿಯಾಗಿ ಕೇಳ್ತೇನೆ. ನನ್ನ ಮಾಂಗಲ್ಯ ಉಳಿಸ್ಕೊಡ್ತೀಯೋ ಕೊಡೋದಿಲ್ಲೋ ಅಷ್ಟು ಹೇಳಿ. ನನ್ನ ಗಂಡ ವಂಶಕ್ಕೊಂದು ವಾರಸ್ತಾರಿಲ್ಲ ಅಂತೇಳಿ ಕೊರಕೊತ್ತ ಸಾಯಿದನ್ನ ನನ್ನಿಂದ ನೋಡೋಕ್ಕಾಗೋದಿಲ್ಲ. ಹಿಂಗೆ ಮಾಡಂಗಾರ ಬೇಡ. ನನ್ನ ಗಂಡನ ಕೊಟ್ಟ ನನ್ನ ಮಣ್ಣು ಹಾಕಿ ಮುಚ್ಚಿಬಿಡು. ನೀವು ಗಂಡ ಇಂತ ಆರಾಮಾಗಿರ್ರಪ್ಪ. ಏನು ನಾ ಹುಡುಗಿನ ಬೀಡ ಅನ್ನಕತ್ತೇನೆ ಅಲ್ಲ, ಆ ಹುಡುಗಿನೂ ನೋಡ್ಕೊ, ಮಾಡ್ಕೊಂಡಕ್ಕಿನ್ನು ಚಂದಾಗಿಟ್ಕೋ. ಏನು ನಿನ್ನ ಕಾಲರ ಬೀಳೇನ ಬಸಪ್ಪ? ಆತವ ಮಾಡ್ಕೊತೀನಿ. ಪಾಪ ಕಸ್ತೂರಿಗೆ ಅವ್ರ ಅವನ ಮನೆಗೆ ಬಿಟ್ಟು ಬಂದೆ. ಹೊಳೆ ಬಂದು ನೀನು ಕರ್ಕೊಂಡು ಹೋಗ್ತೇನೆ ಅಂತೇಳಿ ನೋಡಿದ್ರಿ ಲಗ್ನನ ಆಗುವಂಥ ಪರಿಸ್ಥಿತಿ ಆಗೈತೆ ನಂದು. ಮಾಡ್ಕೊತೀನಿ. ನಾ ಎಲ್ಲ ಆಮೇಲೆ ಕಸ್ತೂರಿಗೆ ತಿಳಿಸಿ ಹೇಳ್ತೇನೆ. ಹೆಂಗಿದ್ರು ಸೋಮವಾರ ಲಗ್ನದಿದ್ವಿ, ನಾವೇನ ಮದ್ವೆ ನಿಲ್ಸಿಲ್ಲ. ನೋಡುನ್ ತಡಿ ಹೇಳುನಂತೆ ಸುಮ್ಮನಾಗಿದ್ವಿ. ನೀವು ಒಂದೇ ಅಂದ್ರೆ ತಟ್ಟನ ಈಗ ಲಗ್ನ ಮಾಡಿ ಮುಗಿಸ್ಬಿಡ್ತೇವೆ. ನಾಳೆ ದಿನ ಚಲೋ ಐತಿ. ಹಾಂ ಹೌದು, ದಿನ ಚಲೋ ಐತಿ. ಬಾರ್ಲಾ ನೀವು ಹೆಂಗಂತೀರ ಹಂಗೆ. ಅಪ್ಪನ ಈ ಪರಿಸ್ಥಿತಿ ಒಳಗೆ ನೋಡಿನೂ ನಾನಾರ ಹೆಂಗೆ ಸುಮ್ಮನೆ ಇರಲಿ. ಆತು ನಿಮ್ಗೆ ಹೆಂಗೆ ಅನಿಸ್ತೈತೆ ಹಂಗೆ ಮಾಡ್ರಿ. ನಾ ಇನ್ನೊಂದು ಲಗ್ನ ಹಾಕೇನೆ. ಯವ್ವ ನಾಳೆ ಶನಿವಾರ ಹಂಗಾರೆ ಬೇಡ. ಮೊದಲು ಯಾರು ಶನಿವಾರ ದಿನ ಮಾಡೋದಿಲ್ಲ. ಆಯ್ತು ಹಂಗಾರೆ ಸೋಮವಾರ ದಿನ ಮಾಡೋನು ರೀ. ಅಲ್ಲಿ ಮಟ್ಟ ಜೀವ ಗಟ್ಟಿಡ್ಕೊರ್ರಿ ರೀ. ಏನಾಗೋದಿಲ್ಲ ಬಿಡ್ರಿ. ಮಗ ಮದ್ವೆಗೆ ಒಪ್ಕೊಂಡಾನ, ಸಮಾಧಾನ ಮಾಡ್ಕೊರ್ರಿ. ಏನಾಗೋದಿಲ್ಲ. ಅವ ಬಂದಾನಲ್ಲಿ ಈಗ ಯಾಕೆ ಚಿಂತೆ ಮಾಡ್ತೀರಿ? ಹೇಳ್ರಿ ನೀರು ಕುಡಿ, ಹೇಳ್ರಿ ಸುಧಾರಿಸ್ಕೊ, ಹೇಳ್ರಿ ದವಾಖಾನಿಗೆ ಹೋಗಿ ಬರೋಣಂತ. ಬೇಡ, ನನ್ನ ಮಗ ಮದ್ವೆಗೆ ಒಪ್ಕೊಂಡ, ಇನ್ಯಾ ದವಾಖಾನೆ ಬೇಡ. ಹಾಂ ಆತಲ್ಲ ಹಂಗಾರ ಬಡ ಗುಡಿಯಾಗ ಲಗ್ನ ತಾಳಿ ಕಟ್ಟಿಸಿ ಕೈ ಬಿಟ್ಬಿಡೋಣಂತ. ಏನು ನೀವು ಚಿಂತೆ ಮಾಡಬೇಡ್ರಿ. ನೀವು ಮೊಮ್ಮಕ್ಕಳು ಕಂಡ ನಾನು ನೀವು ಜೊತೆಗೆ ಕಣ್ಣು ಮುಚ್ಚೋದು. ಏನು ಚಿಂತೆ ಮಾಡಬೇಡ್ರಿ ಬಸಪ್ಪ. ನಿನ್ನ ಹೆಂಡತಿನ ದೂರ ಮಾಡ್ತೇವಂತ ಅನ್ಕೋಬೇಡಪ್ಪ. ಈ ಮನೆ ಬಗ್ಗೆನೂ ಒಟ್ಟು ವಿಚಾರ ಮಾಡು. 2 ಲಗ್ನ ಆದವರೆಲ್ಲ ಏನು ಕೆಟ್ಟವರಲ್ಲ. ಏನು ಅವ
ಈಗ ನೀವು ಮಾಡಾಕತ್ತೀರಿ ಅಂತೇಳಿ ಕೆಟ್ಟೋರಲ್ಲ ಹಂಗೆ ಹಿಂಗೆ ಅಂತ ಹೇಳಬೇಡ್ರಿ. 2 ಲಗ್ನ ಮಾಡ್ಕೊಂಡವ್ರು ನನಗೇನು ಹೇಳಿ ಅದ್ರ ಬಗ್ಗೆ ನನಗಿಷ್ಟ ಇಲ್ಲ, ಆದರೂ ಮಾಡ್ಕೊತೀನಿ. ಕಸ್ತೂರಿಗೆ ಈಗ ಮೋಸ ಆದಂಗೆ ಒಂದು ಅಳತಿ ಹೇಳ್ಬೇಕಂದ್ರೆ ಕರ್ಕೊಂಡೋಗಕ್ಕೆ ಬರ್ತೇನೆ ಅಂದಿದ್ದೆ, ಈಗ ನಾವು ಹೋಗೋದಿಲ್ಲ. ಏನು ಮಾಡ್ತಾಳೋ ದೇವ್ರಿಗೆ ಗೊತ್ತು. ಹೋಗಕ್ಕೆ ಬಿಡ, ನಾ ಕಸ್ತೂರಿಗೆ ತಿಳಿಸಿ ಹೇಳ್ತೇನಂತೆ. ಏನು ಒಮ್ಮೆ ಮದ್ವಿನ ಮಾಡ್ಕೊ. ಅಲ್ಲ ಮನೆ ಬಿಟ್ಟು ಹೋದಲ್ಲ, ತಂದೆ ತಾಯಿ ಕಿಮ್ಮತ್ತಿಲ್ಲ ಅಂದ್ಲ ನಿನಗೆ. ಇದು ನೀನ ಅಂದೆ, ಏನು ಅಕ್ಕಿ ಅಂದ್ಲಲ್ಲ? ಆಕಿನ ಅಂದಿರ್ತಾ ತಗೋ. ನಮ್ಮನ್ನ ಬಿಟ್ಟು ಯಾಕೆ ಹೋಗಾನ? ಅವ್ನ ಮನಸ್ಸು ಬದಲಿ ಮಾಡಿಸಿ ಆಕಿನ ಕರ್ಕೊಂಡು ಹೋಗಿರ್ಬೇಕು. ಇಲ್ಲಿ ನೋಡು, ಇಂಥವು ಮಾತಾಡ್ಬೇಡ ಗಂಗಾ. ನೀನು ಹೇಳಾಕತ್ತೇನೆ ಕೇಳು. ಆಕಿ ಏನೂ ಅಂದಿಲ್ವೇ ಪಾಪ. ಆಕಿ ಬ್ಯಾಡ ಹೋಗೋದು ಈ ಥರ ನಾವು ಮನೆ ಬಿಟ್ಟು ಹೋದ್ವಿ ಅಂದ್ರೆ ಏನು ಆಕೆ ಅತ್ತಿಯರ ಮನ್ಸಿಗೆ ಭಾಳ ನೋವು ಮಾಡ್ಕೋತಾರ. ಬೇಡ ಜಗ್ಗ ಹೇಳಿದ್ಲು. ಈಗಾದರೂ ನಾ ಏನು ಬರ್ತಿದ್ದಿಲ್ವೇವ. ಆಕಿ ಹೋಗುನು ಅಂತೇಳಿ ಭಾಳ ಕರೆದಿದ್ದಕ್ಕೆ ಬಂದಿದ್ದೇವ ನಾನು. ಏನು ಆತಪ್ಪ, ಒಳ್ಳೆ ಹುಡುಗಿ. ಆದ್ರೆ ಏನು ಮಾಡ್ಬೇಕು, ನಮ್ಮ ಹಣೆ ಬರಬರಿ ಇಲ್ಲಲ್ಲ. ಯಾರೇನು ಮಾಡೋಕ್ಕತ್ತಿ ಹೇಳಿ ನಾನು ನೋಡೋಣ. ಸರಿ, ಏನು ಮದುವೆ ಮಾಡ್ಕೊರಪ್ಪ. ಆಯ್ತು ಬೇ. ಹೇಳ್ರಿ ಸೊಕಾಜ್, ಹೇಳ್ರಿ ನೀರು ಕುಡಿ ಹೇಳ್ರಿ. ಕಸ್ತೂರಿ, ನನ್ನ ತಪ್ಪಾತು. ಎಷ್ಟು ಹೇಳಿದೆ ನಾನು, ಬೇಡ ಮನೆಗೆ ಹೋಗೋದು ನಾವು ಸಿಕ್ಕೊಂತ ನಿಮ್ಮತ್ತ ಅವ್ರ ಕೈಯಾಗ ಬೇಡ ಅಂತೇಳಿ. ನೀನು ನನ್ನ ಮಾತು ಕೇಳಲಿಲ್ಲ. ನಾನಿಲ್ಲಿ ಮನೆಗೆ ಬರುವಂಗೆ ಮಾಡಿದೆ ನೋಡು. ಈಗ ನಾ ಹೆಂಗೆ ಸಿಕ್ಕೊಂಡಿ. ಹಿತ್ತಕ್ಕ ತಾಯಿ ತಂದಿದ್ದು ನೋಡ್ಲು, ಏನು ಕಟ್ಕೊಂಡು ಹೆಂತಿದ್ದು ನೋಡ್ಲು. ನೀನು ಬೇಕು, ಅವರು ಬೇಕು ನನಗೆ. ನಾನಾರ ಏನು ಮಾಡಲಿ? ಒಟ್ಟ ಇಷ್ಟೆಲ್ಲ ಆತನ್ನ. ಆದರೂ ಏನ ಅನ್ನ ಕಸ್ತೂರಿ, ನಿನ್ನ ಗಂಡ ನಿನ್ನೆ ಭಾಳ ಜೀವದನ ನೋಡಿದನ. ಅಂಥ ದೊಡ್ಡ ದೌದಂಥ ಮನೆ ಬಿಟ್ಟು ದುರ್ಗದಂಥದೆ ಬಂದ ಸಣ್ಣ ಮನೆ ಒಳಗೆ ಸಂತಿ ಕಾಯಿಪಲ್ಯ ಅನ್ಕೊಂತ ನಿನ್ನ ಜೊತೆ ಜೀವನ ಮಾಡ್ತಾನಂದ್ರೆ ಕರೀನವ ಪುಣ್ಯನ ಮಾಡಿ ನೀನು. ಕರೀನ ಅವು ಚಂದಿಲ್ಲ, ನಾವಲ್ಲೇ ಅವಲ್ಲೇ ಅಂತಿದ್ದೆ. ಆದ್ರೆ ನಮ್ಮವ್ವ ಇರ್ಲಿ ಮಾಡ್ಕೊ ಅಂತ ಅವತ್ತಂದ್ಲು. ಅದ ಅನ್ನಿಸ್ತು ನನಗೆ, ಒಂದು ಸಲ ಅನಿಸಿತ್ತು. ನಮ್ಮವ್ವ ನಮ್ಮ ಅಣ್ಣನ ಮದ್ವೆ ವಿಚಾರಕ್ಕೆ ಹೋಗಿ ಮದುವೆ ಮಾಡ್ಕೊ ಅಂತೇಳಿ ಅವ್ನಿಗೆ ಇಷ್ಟ ಇದ್ದಿದ್ದ ಮಾಡಿದ್ಲು. ನನಗೆ ಆ ಥರ ಮಾಡಲಿಲ್ಲಲ್ಲ ಅಂತೇಳಿ ಅವತ್ತು ನನಗೆ ಅನಿಸಿತ್ತು. ಆದ್ರೆ ನನ್ನ ಗಂಡನ ಗುಣ ಏನಂತ ಗೊತ್ತಾದ್ಮೇಲೆ ನಿಜವಾಗ್ಲೂ ನನಗೆ ನಾ ಮಾಡಿದ ದೊಡ್ಡ ತಪ್ಪು ಅಂತ ಅನ್ನಿಸ್ತೀರಮ್ಮ. ಕರೆನ ಇರಮ್ಮಕ್ಕ, ಏನು ಗೊತ್ತನ, ನನಗೆ ಅವತ್ತು ಗೊತ್ತಾತು ಯಾವತ್ತು ಮನುಷ್ಯಾಗ ಗುಣ ಮುಖ್ಯ ರೂಪ ಅಲ್ಲ ಅಂತೇಳಿ. ಚಂದಿರು ಗಂಡನು ನನ್ನಷ್ಟು ಜೀವ ಮಾಡ್ತಿದ್ನ ಇಲ್ಲ ಗೊತ್ತಿಲ್ಲ. ನನ್ನ ಗಂಡ ನನ್ನ ಅಷ್ಟು ಕಾಳಜಿ ಮಾಡ್ತಾನೆ. ನೋಡಿದ್ರೆ ಗೊತ್ತಾಕೈತೆ ಬಿಡವಾ. ಅಯ್ಯಯ್ಯ ಹಡಿ ಬಿಟ್ಟ್ಯಾರ ನಿಮ್ಗೇನು ಮನಿ ಮಠ ಏನು ಇಲ್ಲ ನಾ ನಿಮಗೆ. ಅಯ್ಯ ಏನಂತ ಹುಟ್ಟಿ ಬಿಟ್ಟಿರಿ, ತಿಪ್ಪ್ಯಾಗ ನಾಯಿ ಕೊಡಿ ಹುಟ್ಟಿದೆ ಹಂಗೆ ನೀವು. ಅಲ್ಲ ಇಲ್ಲಿ ಊರಾನ್ ಮಂದಿ ಆಡ್ಕೊಂಡು ನಗು ಹಂಗೆ ಬಾಗಲ ಕುಂತಿರಲ್ಲ ಗರ್ತ್ಯಾರ. ಇಬ್ರು ಬಾರಿ ಬಿಡು ನೀವು, 3 ಮಂದಿ ಗರ್ತ್ಯಾರ. ಹೌದು ಅನ್ಬೇಕು. ಈಕಿ ನೋಡಿಕಿನಿಕಿನ ತಾಯಿ ಮಗನ ದೂರ ಮಾಡಿದೆ ಹಡಿಬಿಟ್ಟು. ಇವತ್ತು ಒಂದು ಕಾಸ್ಲೆ ಕಣ್ಣೀರು ಹಾಕೊಂತ ನಿಂತಾಳೆ ಇಲ್ಲಿ. ಹಡಿಬಿಟ್ಟು ಎಲ್ಲೋಗಿದ್ಯಾ ಗಂಡನ ಕರ್ಕೊಂಡೆ? ಮೂಳಿ ಅತ್ತಿಯರ ಮೊದ್ಲ ನನ್ನ ಮಗಳ ಮನ್ಸಿಗೆ ಭಾಳ ನೋವು ಮಾಡ್ಕೊಂಡಾಳ. ನೀವು ಇನ್ನಿಷ್ಟು ನೋವು ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಗೆ ಕಾಲು ಬೀಳ್ತೇನೆ, ಸುಮ್ಮನಿರ್ರಿ. ಹುಳ ಕಡ್ದಾವ್ ನೋವು ಮಾಡ್ಕೊಳಕ. ಹುಳ ಕಡ್ದಾವ್ ನೋವು ಯಾಕೆ ಮಾಡ್ಕೋಬೇಕು? ಏನು ನನ್ನ ಲಗ್ನ ಹಾಕೇನೆ ಅಂದ, ಅದಕ್ಕೇನಂತ? ಅಯ್ಯ ದೇವ್ರೆ, ಈಗ ನಿನ್ನ ಗಂಡನ ತಗೋ ಹೆಂಗಸೂರು ನೀ ಏಸ್ ಮಂದಿ ಇಟ್ಟಾನ ಊರಾಗ, ನಿನಗೂ ಗೊತ್ತೈತಿ. ಏನು ಊರು ಬಿಟ್ಟು ಓಡಿ ಹೋದೇನು? ಬಾಳೆ ಮಾಡಾಕತ್ತಿ ಎಲ್ಲ ಮನ್ಯಾಗ ಹೌದನ್ನಂಗೆ. ನಾನು ಗಂಡನು ಇಟ್ಟಿದ್ನಪ್ಪ ಊರಾಗ. ಎಲ್ಲಿ ಹೋಗಿದ್ದಿ? ಯಾಕೆ ಇಷ್ಟೊತ್ತು ಅಂದ್ರೆ ಮುಗಿದು ಹೋತು. ಬಾರ್ಕೊಲೆ ಬಿಡ್ತಿದ್ನ ಯವ್ವ ನನ್ನ ಗಂಡ. ಅವ್ನ ಹೆದರಿಕೆಗೆ ನನಗೆ ಉಸಲ ಹೊರಗೆ ಬರ್ತಿದ್ದಿಲ್ಲ. ಹಂಗೆ ಜೀವನ ಮಾಡೇವು ನಾವು. ನೀವು ಅದಿರವ, ನೀವು ಗಂಡನ ನಂಗೆ ಬುಗುರಿ ಆಡಿಸ್ತೇನೆ, ಕೈಯಾಗ ಆಡಿಸ್ತೀರಿ. ಎಂಥ ಕಾಲ್ಮಾನ ಬಂದುಬಿಟ್ಟತಿ. ಈಗ ನೋಡಿಕಿ ಹಡಿಬಿಟ್ಟಿನ. ಅಲ್ಲ ಅವ್ರೇನು ವಂಶಕ್ಕೇನು ಒಂದು ಕುಡಿ ಕಾಣ್ಬೇಕ? ಏನು ಹಿಂಗೆ ಶಟಿಬೇಕ ಅವ್ರು ತಣ್ಣಗಿರ? ನೀನ ಹೇಳ್ಬೇಕೇನು ನಿನ್ನ ಗಂಡಗೆ ಬೇಡ ಮಾಡ್ಕೊ ಅನ್ನಕತ್ತಾರ, ಮಾಡ್ಕೋರಿ ಏನಾತ ಅಂತೇಳಿ. ಅದನ್ನು ಬಿಟ್ಟಾಳ, ಗಂಡನ ಕರ್ಕೊಂಡು ಓಡಿ ಹೋಗ್ಯಾಳ ಪಡಾಳೆ ಹರಿಸ್ಕೊಂತ. ಅಪ್ಪ್ಯಾ ಈಗ ಬಂದೇನ? ಬೇ ನಾ ಅಪ್ಪೆ ಅಲ್ಲ, ರಾಮ್ಯ. ರಾಮ್ಯ? ಯಾ ರಾಮ್ಯ? ಯಮ್ಮ ಸ್ವಲ್ಪ ಸುಮ್ಮನಿರ್ಬೇ. ಅಯ್ಯ ಬಾಡ್ಯ, ನಾನೇನಂದನ್ಲ? ಯಾ ರಾಮ್ಯ ಅಂತ ಕೇಳಿನಿ. ಮೂಲಿಮನಿ ಚಂದ್ರಣ್ಣನ ಮಗ ರಾಮಣ್ಣ, ರಾಮ್ಯ. ಓ ಆ ರಾಮ್ಯಾನ? ಅಯ್ಯಯ್ಯ, ಅದಕ್ಕಿನ್ನೂ ಮಕ್ಕಳು ಮರಿ ಏನಾಗಿಲ್ಲಲ್ಲ ರಾಮ್ಯ? ನಿನಗೂ ಇನ್ನೂ ಏನಿಲ್ಲಲ್ಲ ಕುಯ್ ಕೈ ಅನ್ನುವ? ಯಮ್ಮ ನಿನ್ನೆ ಇನ್ನೊಬ್ಬಕಿನ ಲಗ್ನ ಆಗೈತಿ. 2 ದಿನ ಆತೀಗ ಲಗ್ನ ಆಗಿ. ತಡಿ ಇನ್ನೊಂದು ವರ್ಷದ ತೊಟ್ಲಾ ಕಟ್ತೇನೆ ನೋಡ. ಓ ಅಂದ್ರೆ ನಿನ್ನೆ ಪೇಟೆ ಕೈ ಹಿಡ್ಕೊಂಡು ಹೊಂಟಿದ್ದಲ್ಲ ಕಾಯಿಪಲ್ ತರಕ್ ಬಂದಾಗ? ಕೈ ಹಿಡ್ಕೊಂಡು ಹೊಸ್ತಾಗಲ್ಲ ಮತ್ತೆ ಲಗ್ನ ಆಗೈತಿ. ಕೈ ಹಿಡ್ಕೊಂಡು ಅಡ್ಡಾಡ್ತಿ, ಕಾಲು ಹಿಡ್ಕೊಂಡು ಅಡ್ಡಾಡ್ತಿ ಬಿಡು, ಅದ್ರಾಗ ಏನೈತಿ? ಆಕಿ ನಾನು ಅದ ಅನ್ಕೊಂಡೆ ನಾನು. ರಾಮ್ಯ ನೀಂತಿ ಕರಗಿದ್ಲಲ್ಲ, ಈಕೆ ಅದಕ್ಕೆ ಬೆಳ್ಳನಿಕ್ಕಿಂತಂದಾನಲ್ಲ. ಏನು ಆಕಿನ ಬೆಳಗಾಳು ನನಗೆ ಮಕ್ಕತ್ ಚೇರೆ ಪಟ್ಟೆ ಗೊತ್ತಿಡ್ಯಾಕ ಆಗಲಿಲ್ಲಪ್ಪ. 2ನೇದಕ್ಕೆ ಬೇಕಿ? ಒಂದೇದಕ್ಕಿನ ಎಲ್ಲಿಟ್ಟಿಯಪ್ಪ? 1ನೇದಕ್ಕಿ ಇಲ್ಲೇ ಹಿತ್ತಲಾಗ ಒಂದು ಕ್ವಾಣಿ ಕಟ್ಟಿಸ್ಕೊಟ್ಟೇವಿ. ಸದ್ಯಕ್ಕೆ ಅಲ್ಲೇ ಅದಾಳ ಈಗ. ಅಲ್ಲೇ ಇದಾಳ. ಅಕ್ಕಿ ಕೂಟು ಇರ್ತೇನೆ, ಈಕಿ ಕೂಟು ಇರ್ತೇನೆ. ಮತ್ತೆ ಆಕಿ ನನ್ನ ಕೈ ಬಿಡಾಕತ್ತೇನೆ ಬೇ. ಪೇಟಿಗೆಲ್ಲ ಅಡ್ಡಾಡ್ಸೋದಕ್ಕಿನ್ನ ಮನೆ ಮಾಡಿ ಹಾಕೋದು ಈಕೆ ಅದಲ್ಲ ಹಂಗ. ಮತ್ತೆ ಈಗ ಲಗ್ನಗೇನೆ ಹೊಸ ಏನಂತಿ, ಮತ್ತೊಂದು ಮಕ್ಕಳಾಗೋ ಮಟನು ಚಂದಾಗಿರ್ಬೇಕಲ್ಲ. ಮತ್ತೆ ಮೊನ್ನೆ ಡಾಕ್ಟರ್ ಕಡೆ ಎಲ್ಲ ತೋರಿಸಿದ್ವಿ, ಏನಿಲ್ಲ ನೀನು ಹೆಂತಿದ ಎಡವಟ್ಟು, ನಿಂದ ಏನಿಲ್ಲಪ್ಪ ಆರಾಮದಿ ಅಂತ ಅಂದರು. ಮತ್ತು ಅಂದ್ಮ್ಯಾಗ ನಾ ಯಾಕೆ ಬಿಡ್ಲಿ? ಹೌದಿಲ್ಲ? ಚಲೋ ಮಾಡಿ ಬಿಡಪ್ಪ, ಗನ ಕಾರ್ಯ ಭಾಳ ಚಲೋ ಮಾಡಿ. ಸುಮ್ಮನಿರ್ಬೇ, ಮನ್ಯಾಗ ಕಿರಿಕಿರಿ ಕೇಳೋಕ್ಕಾಗೋದಿಲ್ಲ. ಮನ್ಯಾಗ ತಾಯಿಗಳು ಹಚ್ಚಿ ಹೋದಿರ್ತಾವ ಒಂದ್ ಹೇಳ್ತಿ, ಏನು ಮಾಡ್ಬೇಕು ಮತ್ತೆ? ಚಲೋ ಆದಿತ್ತಪ್ಪ.
ಏ ಬಾಡ್ಯ ನೋಡು, ಅವ ಇನ್ನೊಂದು ಲಗ್ನ ಅದ, ನೀ ಯಾವಾಗ ಅಕ್ಕಿ? ನೀ ಇನ್ನು ಒಂದ ಹೆಂಡತಿ ಬಾಲ ಹಿಡ್ಕೊಂಡು ಕುಂತಿ ಹಲಕಟ್ಟ ಬಾಡ್ಯ, ದೌಡ್ ಇನ್ನೊಂದು ಲಗ್ನ ಆಗದ್ ಕಲಿ. ಇದೊಂದು ಮುದೋಡಿ ಯಾವಾಗ ನನ್ನ ಸಂಸಾರ ಒಡೆದು ಚಪ್ಪಾನ್ ಚೂರು ಮಾಡ್ತೈತೆ ಅಂತ ಕಾಯ್ತೈತೆ ನೋಡಂಗ. ಹೋಲ್ ಬಿಡವ ಅನ್ಬೇಡ, ಕೇಳ್ತಂದ್ರೆ ಕಿವಿಗೆ ಮಾತು ಅದಕ್ಕೂ ಒದರ್ತಾಳ. ಕಸ್ತೂರಿ ಹೇಳವ, ಒಳಗೆ ಹೇಳು, ಒಟ್ಟು ಏನ್ರ ತಿಂದು ಚಾಗಿ ಕುಡಿ ಹೇಳು. ಯವ್ವ ಅದು ನನ್ನ ಗಂಡು ಬರ್ತೇನೆ ಅಂದನ್ಬಿ ನಾನು ಕರ್ಕೊಂಡು ಹೋಗಕ್ಕೆ. ಅವರು ಬರ್ಲಿ ತಗೋ, ಅವ್ರ ಜೊತೆಗೆ ಏನಾರು ತಿಂದು ಚಾಗಿ ಕುಡ್ದೆ ನಾವು ಓಕೆ ಅವ್ರ ಜೊತೆಗೆ. ಅಲ್ಲಿ ಮನ್ಯಾಗಿನ್ನು ಏನು ಮಾತುಕತೆ ಆಗಾಕತ್ತೈತಿ, ಏನು ಮಾತಾಡಕತ್ತಾರ ಗೊತ್ತಿಲ್ಲ. ಹಂಗಾರೆ ನಮ್ಮ ಮಾವಾರ ಮದುವೆ ಬೇಡಪ್ಪ ಏನೂ ಬೇಡ, ನಿನ್ನ ಹೆಂಡತಿನ ಕರ್ಕೊಂಬ ಆರಾಮಿರ ಅಂದಿರ್ಬೇಕು. ಯಾಕಂದ್ರೆ ಅತ್ತಿಯರು ಮಾವಾರು ನನ್ನ ಗಂಡನ ಬಿಟ್ಟು ಇರಂಗಿಲ್ಲ. ಆಗಲಿ ಬಿಡು, ಅಷ್ಟಾಗಿ ಇಬ್ರು ಗಂಡ ಐತಿ ಚಂದ ಇದ್ರೆ ಅಷ್ಟೇ ಸಾಕು. ಯಪ್ಪ ದೇವ್ರೆ, ಏನು ನನ್ನ ಹಣ ಬಾರ್ ಕೆಟ್ಟೈತೆ ಯವ್ವ ಯಾಕೆ ಹೊಟ್ಟೆ ತ್ರಾಸ ಆಗಕತ್ತೈತಿ, ಒಂಥರ ಜೀರ್ಣ ಆದಂಗೆ, ಒಂಥರ ಒಳ್ಳಕತ್ತೈತಿ. ಒಂದೈತಿ ತಿಂದಿದ್ದೆಲ್ಲ ಪಿತ್ತಾಗಿರ್ಬೇಕು ನೋಡಿ ಬಿಡಾಡಿಗೆ. ಏನಾರ ಸಿಕ್ಕಿತ್ತ ಸಿಗಕ್ಕಿಲ್ಲ ಅಂತೇಳಿ ಅಗ್ಲಾರ ತಿಂದಿರ್ಬೇಕು, ಅಲ್ಲೇ ಹೇಳೋರು ಕೇಳೋರು ದಿಕ್ಕಿಲ್ಲ ಅಂತೇಳಿ ಅದಕ್ಕೆ ಪಿತ್ತಾಗಿರ್ಬೇಕು ನೋಡು. ಅತ್ತಿಯರ ಗಂಡನ ಮನ್ಯಾಗೂ ಸುಖಾನ ಐತಕ್ಕಿಗೆ, ಅಲ್ಲೇ ಯಾಕೆ ಸಿಗಕ್ಕಿಲ್ಲ ಅಂತ ಅಂತಾಳ. ಆಕೇನು ಎಂಥ ಮನೆಯಿಂದ ಹೋಗ್ಯಾಳ ಅಂತ ಮಾಡಿರಿ ಏನ್ರಿ? ಇಲ್ಲಿಂದ ಬಡವ್ರ ಮನೆಯಾಗಿಂದ ಶ್ರೀಮಂತರ ಮನೆಯ ಸೇರಾಳ. ಅಲ್ಲೇನು ತಿನ್ನಾಕೇನು ಕಡಿಮೆ ಇಲ್ಲ. ಇಲ್ಲಿ ಹಂಗೆ ಸಂದಕದಾಗಿಟ್ಟು ಯಾವುದು ಚಾವಿ ಹಾಕೋದಿಲ್ಲ ಏನ್ರಿ ಅತ್ಯಾರ? ನಿಮ್ಗೇನು ಗೊತ್ತಿಲ್ಲ, ನಂಗೆ ಇಲ್ಲೆಲ್ಲ ಗೊತ್ತಿದ್ದೈತಿ. ಇಲ್ಲೇ ನಿಮ್ಮ ಮಗ ಕೊಡ್ತಾರಲ್ಲ, ಪಾವು ಕಿಲೋ ಅಕ್ಕಿ ಅಂದ್ರೆ ಪಾವು ಕಿಲೋ ಅಕ್ಕಿಯಾಗ ಅವ್ರು 100 ಮಂದಿ ಬರಲಿ 1000 ಮಂದಿ ಬರಲಿ ಅಟ್ರಾಗ ಅನ್ನ ಮಾಡು. ಒಂದು ಚಾ ಹೊಟ್ಟೆಲಿ ಬ್ಯಾಳಿ ಇಷ್ಟೇ ಕೊಟ್ಟು ಅಡುಗೆ ಮಾಡಂತಾರಲ್ಲ, ಹಂಗಂತ ತಿಳ್ಕೊಬೇಡ್ರಿ. ಯವ್ವ ನೀನಾರ ಬಿಡು, ಸಿಕ್ಕರೆ ಸಾಕು ಗಂಡಂದು ಏನು ಆಡ್ಕೊಲಿ ಅಂತ ಕಾಯ್ತಿರ್ತೀನಿ ನೋಡು. ಕೇರಳ ಪದ್ಮನಾಭ ಟೆಂಪಲ್. ನಾನು ಹಾಕೋಬೇಕೀಗ. ಹೋಗ್ರಿ. ಬೆಳಕು ಬಂದೈತಪ್ಪಿ ಮಕ್ಕದ ಮೇಲೆ, ಬೆಳಕು ಬಂದೈತೆ ಮಕ್ಕದ ಮ್ಯಾಗ ಇಲ್ಲಿ ನಿಲ್ಲಕ್ಕೆ ಬರಲ್ಲ, ಇಲ್ಲಿ ನಿಂದಿರ್ಬೇಕು.